ನೀವು ಯಾವತ್ತೂ ಯೋಚನೆ ಮಾಡಿದ್ರೆ ಒಬ್ಬ ಮನುಷ್ಯ ಬಂದು ಒಂದು ಕಂಟ್ರಿಗಿಂತ ಸಾಹುಕಾರನಾಗಿರ್ಬೋದು ಅಂತ. ಜೂನ್ 12, 2026 ಅದೇ ನಡೀತು. ಇಲಾನ್ ಮಸ್ಕ್ ಬಂದು ಫಸ್ಟ್ ಟ್ರಿಲಿಯನರ್ ಆದ್ರು. ಇದು ಕಾರಣ ಬಂದು ಟೆಸ್ಲಾ ಅಲ್ಲ, ಸ್ಪೇಸ್ ಎಕ್ಸ್ ಅವ್ರ ವ್ಯಾಲ್ಯೂ ಬಂದು $2 trillion. ಸೊ ಈ ವ್ಯಾಲ್ಯೂಯೇಷನ್ ಇಟ್ಕೊಂಡು IPO ಹೋಗ್ತಾರೆ. ಸೊ IPO ಹೋದಾಗ ಇಲಾನ್ ಮಸ್ಕ್ ಪರ್ಸನಲ್ ವೆಲ್ತ್ ಬಂದು $1.4 trillion ಜಾಸ್ತಿ ಆಯ್ತು. ಅದೇ ಸ್ಪೇಸ್ ಎಕ್ಸ್ ವ್ಯಾಲ್ಯೂಯೇಷನ್ ನೋಡಿದ್ರೆ $3 trillion ಮೇಲೆ ಹೋಯ್ತು. ಇದು ಯಾಕಪ್ಪ ಅಂದ್ರೆ ಇಲಾನ್ ಮಸ್ಕ್ ಬಂದು ಸ್ಪೇಸ್ ಎಕ್ಸ್ ಕಂಪನಿಲಿ 40% ಶೇರ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಸೊ ಎಂಟೈರ್ ಕಂಪನಿ ವ್ಯಾಲ್ಯೂಯೇಷನ್ ಅಲ್ಲಿ 40% ಸ್ಟೇಕ್ ಬಂದು ಇವ್ರ ಕೈಯಲ್ಲೇ ಇದೆ. ಈ ನಂಬರ್ ಎಷ್ಟು ದೊಡ್ಡದಂದ್ರೆ ಕೆಲವೊಂದು ಕಂಟ್ರೀಸ್, ಸೌದಿ ಅರೇಬಿಯಾ, ನೆದರ್ಲ್ಯಾಂಡ್, ಟರ್ಕಿ, ಈ ಕಂಟ್ರೀಸ್ ಗಿಂತ ಇವರು ತುಂಬಾ ಸಾಹುಕಾರಾಗಿದ್ದಾರೆ. ಇವಾಗ ವರ್ಲ್ಡ್ ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಇದಾರಲ್ಲ, ಲ್ಯಾರಿ ಪೇಜ್, ಅವರು ಗೂಗಲ್ ಕೋ ಫೌಂಡರ್. ಅವ್ರ ನೆಟ್ವರ್ಕ್ ಕಂಪೇರ್ ಮಾಡಿದ್ರೆ ಇದು 3-4 ಜಾಸ್ತಿ ಇದೆ. ಅದು ಅಲ್ಲದೆ ವರ್ಲ್ಡ್ಸ್ ಫಸ್ಟ್ ಬಿಲಿಯನರ್ ಬಂದು ಜಾನ್ ಡಿ ರಾಕಿಫೆಲ್ಲರ್ ಅಂತ ಒಬ್ರು. ಅವ್ರು ಬಂದು 1970 ನಲ್ಲಿ ಫಸ್ಟ್ ಬಿಲಿಯನರ್ ಆದ್ರು. ಸೊ ಅದಾದ್ಮೇಲೆ 110 ವರ್ಷ ಆದ್ಮೇಲೆ ಇವಾಗ ಟ್ರಿಲಿಯನರ್ ಆಗಿದ್ದಾರೆ ಒಬ್ರು. ಸೊ ಒಂದು ಬಿಲಿಯನರ್ ಇಂದ ಟ್ರಿಲಿಯನರ್ ಆಗಕ್ಕೆ 110 ವರ್ಷ ಬೇಕು. ಅದೇ ಇಲ್ಲೇನ್ ಟ್ವಿಸ್ಟ್ ಇದೆ, 2 ವಾರ ಆದ್ಮೇಲೆ ಎಲ್ಲರೂ ಇದು AI ಬಬಲ್ ಅನ್ಕೊಂಡು ಭಯ ಬಿದ್ದು ಎಲ್ಲ ಶೇರ್ಸ್ ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಸ್ಪೇಸ್ ಎಕ್ಸ್ ವ್ಯಾಲ್ಯೂ ಬಂದು 30% ಕಮ್ಮಿ ಆಯ್ತು. ಇಲಾನ್ ಮಸ್ಕ್ ಪರ್ಸನಲ್ ನೆಟ್ವರ್ತ್ ಬಂದು $118 billion ಕಮ್ಮಿ ಆಯ್ತು. $118 billion ಅಂದ್ರೆ ಅಂಬಾನಿ ನೆಟ್ವರ್ತ್ ಕೂಡ $118 billion ಇಲ್ಲ, ಅವ್ರದ್ದು $100 billion ಕಮ್ಮಿ ಇದೆ. ಸೊ ಅಂಬಾನಿ ಹತ್ರ ಎಷ್ಟು ಕಾಸಿದೋ ಅಷ್ಟು ಕಾಸು ಕೆಲವೇ ದಿನಗಳಲ್ಲಿ ಇಲಾನ್ ಮಸ್ಕ್ ನ ಪರ್ಸನಲ್ ವೆಲ್ತ್ ಅಲ್ಲಿ ಕಮ್ಮಿ ಆಗಿದೆ ಅಷ್ಟೇ. ಸೊ ಇದರಿಂದ ಇಲಾನ್ ಮಸ್ಕ್ ನೆಟ್ವರ್ತ್ ಬಂದು $1 trillion ಗಿಂತ ಕಮ್ಮಿ ಆಗೋಯ್ತು. ಸೊ ಅಫಿಷಿಯಲ್ ಆಗಿ ಅವ್ರ ಹತ್ರ $1 trillion ಇವಾಗ ಇಲ್ಲ, ಅದಕ್ಕಿಂತ ಕಮ್ಮಿ ಇದೆ. ಆದ್ರೂ ಈ ಪ್ಲಾನೆಟ್ ಅಲ್ಲಿ ಅವರೇ ರಿಚೆಸ್ಟ್ ಪರ್ಸನ್. ಸೊ ಕ್ವೆಶ್ಚನ್ ಏನಪ್ಪಾ ಅಂದ್ರೆ 2026 ಮುಗಿಯೋಷ್ಟೊತ್ತಿಗೆ ಅವ್ರು ಟ್ರಿಲಿಯನರ್ ಆಗ್ತಾರಾ ಇಲ್ಲ ಅನ್ನೋದು ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ.